ಬರ ವೀಕ್ಷಣೆಯಲ್ಲೂ ಅಧಿಕಾರಿಗಳ ಮಹಾ ಎಡವಟ್ಟು. ಬರ ವೀಕ್ಷಣೆಗೆ ಬಂದ ಸಚಿವರಿಗೆ ಜಮೀನಿನಲ್ಲಿ ಮ್ಯಾಟ್ ಹಾಕಿದ ಅಧಿಕಾರಿಗಳು. ಬರ ವೀಕ್ಷಣೆಯಲ್ಲೂ ಅಧಿಕಾರಿಗಳ ಮಹಾ ಎಡವಟ್ಟು. ಬರ ವೀಕ್ಷಣೆಗೆ ಬಂದ ಸಚಿವರಿಗೆ ಜಮೀನಿನಲ್ಲಿ ಮ್ಯಾಟ್ ಹಾಕಿದ ಅಧಿಕಾರಿಗಳು. ಯಾದಗಿರಿ ಜಿಲ್ಲಾಡಳಿತದ ಎಡವಟ್ಟಿಗೆ ಶಾಸಕ ಶರಣಗೌಡ ಕಂದಕೂರು ಗರಂ. ನೆಲಕ್ಕೆ ಮ್ಯಾಟ್ ಹಾಕಿದ್ರೆ ಬೆಳೆ ವೀಕ್ಷಣೆ ಮಾಡೋದು ಹೇಗೆ? ಗುಂಜನೂರಲ್ಲಿ ಬರ ವೀಕ್ಷಣೆಗೆ ಬಂದಿದ್ದ ಸಚಿವ ಶರಣಪ್ರಕಾಶ ಪಾಟೀಲ್. ಕೆಲಸ ಮಾಡಲ್ಲ ರೈತರೆಲ್ಲ ಎಲ್ಲಾ ಸ್ಟಾಪ್ ದಾಗ ಯಾವ್ಯಾವ ಸ್ಟಾಕ್ ಅದನ್ನ ಹಾಕಿಸ್ಬೇಕು. ಆಮೇಲೆ ಅವ್ರು ಏನ್ ಕೇಳ್ತಾರೆ ರೈತರು ಕೊಡ್ಬೇಕು. ಆಫೀಸರ್ ಬಿಲ್ ಸಂಗಾಡ್ ಕುಂದಿರ್ಸ್ಬೇಕು. ಸರ್ ಈ ಫರ್ಟಿಲೈಸರ್ ಮಾತ್ರ ಗುರುಮಠ ಕಾಲದಲ್ಲಿ ಯಾರು ಇಲ್ಲ ಸರ್. ಒಬ್ರು ವಾರದ ಸರ್ ನಿಮ್ ನಮಸ್ಕಾರ ಕೆಲಸ ಮಾಡಲ್ಲ ರೈತರೆಲ್ಲ ಮಾಡ್ಲತ್ತಾರ ಅಂದ್ರೆ ನೋಡಿ ಎಲ್ಲಾ ಸ್ಟಾಪ್ ದಾಗ ಯಾವ್ಯಾವ ಸ್ಟಾಕ್ ಅದನ್ನ ಹಾಕಿಸ್ಬೇಕು. ಆಮೇಲೆ ಅವ್ರು ಏನ್ ಕೇಳ್ತಾರೆ ರೈತರು ಕೊಡ್ಬೇಕು. ಡಿಎಪಿ 1800 ಕೊಡಬೇಕು. ಕಾಂಪ್ಲೆಕ್ಸ್ 2150, ಯೂರಿಯಾ 400 ರೂಪಾಯಿ, 500 ರೂಪಾಯಿ ಹೊರಗಡೆ ತಗೊಂಡ್ರೆ 500 ಕೊಡ್ತಾರೆ ಸರ್. ಡಿಎಪಿ ಸಮೇತ ತಗೊಂಡ್ರೆ 350 ಕೊಡಕತ್ತಾರೆ. ಬರೀ ಯೂರಿಯಾ ಕೇಳಿದ್ರೆ ಕೊಡಲ್ರಿ ಅವರು. ಡಿಎಪಿ ಅನ್ನ ತಗೋಬೇಕು. ಏನಂತ ತಗೊಂಡ್ರು ಕೂಡ 350 400 ರೂಪಾಯಿ ತಗೋತಾರೆ. ಜಮೀನಿನಲ್ಲಿ ಮ್ಯಾಟ್ ಹಾಕಿದ ಅಧಿಕಾರಿಗಳು. ಯಾದಗಿರಿ ಜಿಲ್ಲಾಡಳಿತದ ಎಡವಟ್ಟಿಗೆ ಶಾಸಕ ಶರಣಗೌಡ ಕಂದಕೂರ್ ಗರಂ ಆಗಿದ್ದಾರೆ. ನೆಲಕ್ಕೆ ಮ್ಯಾಟ್ ಹಾಕಿದ್ರೆ ಬೆಳೆ ವೀಕ್ಷಣೆ ಮಾಡೋದು ಹೇಗೆ? ಗುಂಜನೂರಿನಲ್ಲಿ ಬರ ವೀಕ್ಷಣೆಗೆ ಬಂದಿದ್ದಂತಹ ಸಚಿವ ಶರಣಪ್ರಕಾಶ್ ಪಾಟೀಲ್ ಈಗಾಗಲೇ ಕಾಂಗ್ರೆಸ್ಸು ಆಯಾಯ ಜಿಲ್ಲೆಯ ಉಸ್ತುವಾರಿಗಳಿಗೆ ಬರ ವೀಕ್ಷಣೆಯ ಅಧ್ಯಯನಕ್ಕೆ ಇನ್ಚಾರ್ಜ್ ಕೊಡಲಾಗಿದೆ. ಇದರ ಭಾಗವಾಗಿ ಅನೇಕರು ಕೂಡ ಅವರವರ ಜಿಲ್ಲೆಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಳಿದೆ, ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.